ಎಲ್ರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಟು ಕಾಲಮ್ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಈಗ ಯಾರೋ ನಿಮ್ಮ ಹತ್ರ ಡೇಟಾ ಶೇರ್ ಮಾಡಿದೆ ಅಂದ್ಕೊಳ್ಳಿ, ಲೈಕ್ ಪರ್ಸನ್ ನೇಮು ಆಮೇಲೆ ಆಕ್ಯುಪೇಷನ್ನು. ಅದು ನೀವು ಒಂದು ಟೆಕ್ಸ್ಟ್ ಫಾರ್ಮೆಟಲ್ಲೇ ಬಂದಿರುತ್ತೆ, ಅದೆಲ್ಲ ಒಂದೇ ಕಾಲಮಲ್ಲೇ ಅಪ್ಡೇಟ್ ಆಗಿರುತ್ತೆ. ಈಗ ನಾನು ಸ್ಪೆಸಿಫಿಕ್ಕಾಗಿ ವೀರ ಅಂತ ನೋಡಿದಾಗ ವೀರ ಪರ್ಸನ್ ನೇಮು, ಆಕ್ಯುಪೇಷನ್ ಅಂತ ಬಂದಾಗ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದೆ. ಬಟ್ ಅದನ್ನು ನಾವು ಈಗ ಬಂದಿರೋದಲ್ಲಿ ಟೆಕ್ಸ್ಟ್ ಫಾರ್ಮೆಟಲ್ಲಿ ಬಂದಿದೆ, ಒಂದೇ ಕಾಲಮಲ್ಲಿದೆ. ಅದನ್ನು ನಾವು ಯಾವ ರೀತಿ ಸ್ಪ್ಲಿಟ್ ಮಾಡೋದು ಅಂತ ನೋಡೋಣ. ಈಗ ಅದನ್ನು ಸ್ಪ್ಲಿಟ್ ಮಾಡೋದಕ್ಕೆ ನೀವು ಈ ಕಂಪ್ಲೀಟ್ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಿ, ಅಲ್ಲಿ ಡೇಟಾಗೆ ಹೋಗಿ ಎಕ್ಸೆಲಲ್ಲಿ, ಆಮೇಲೆ ಟೆಕ್ಸ್ಟ್ ಟು ಕಾಲಮ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ದಂಗೆ ಫಿಕ್ಸ್ಡ್ ಅಂತ ಇದೆ, ಫಿಕ್ಸ್ಡ್ ಬೇಡ, ಫಿಕ್ಸ್ಡ್ ವಿಡ್ತ್ ಬೇಡ, ನಾವು ಡಿಲಿಮಿಟೆಡ್ ಅಂತ ಹೋಗೋಣ. ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಹೋಗಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಕಾಮನ್ ಇದೆ, ಎಲ್ಲದರಲ್ಲೂ ನಿಮಗೆ ಕೋಲನ್ ಇದೆ. ಹೆಸರಾದಮೇಲೆ ಆಕ್ಯುಪೇಷನ್, ಹೆಸರು ಮತ್ತು ಆಕ್ಯುಪೇಷನ್ ನಡುವೆ ಒಂದು ಕೋಲನ್ ಇದೆ. ಅದನ್ನು ನಾವು ಯೂಸ್ ಮಾಡ್ಕೊಂಡು ನಾವು ಟೆಕ್ಸ್ಟ್ ಟು ಕಾಲಮ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂದರೆ, ಇಲ್ಲಿ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಅದರ್ಸಲ್ಲಿ ಅಲ್ಲಿ ಕೋಲನ್ ಅಂತ ಟೈಪ್ ಮಾಡಿ. ನೋಡಿ, ನಾನು ಕೋಲನ್ ಆದ ತಕ್ಷಣ ಅದು ಎರಡು ಡಿವೈಡ್ ಆಯಿತು. ಈಗ ಇನ್ನೊಂದು ಸರಿ ಮಾಡ್ತೀನಿ ನೋಡಿ, ಬ್ಯಾಕ್ ಸ್ಪೇಸ್ ಅದನ್ನು ತೆಗೆದ್ಮೇಲೆ ಅಂದರೆ ಕೋಲನ್ನು ಅಲ್ಲಿ ತೆಗೆದ್ಮೇಲೆ ನೋಡಿ ಮತ್ತೆ ಒಂದೇ ಕಾಲಮಲ್ಲಿದೆ. ಈಗ ನಾನು ಕೋಲನ್ ಹಾಕಿದ ತಕ್ಷಣ ಈಗ ನೇಮು ಆಮೇಲೆ ಆಕ್ಯುಪೇಷನ್ ಸಪ್ರೇಟ್ ಆಯಿತು. ಅಲ್ಲಿ ಕ್ಲಿಕ್ ನೆಕ್ಸ್ಟ್ ಆ್ಯಂಡ್ ಫಿನಿಶ್. ಇನ್ನು ನೋಡಿ, ನಾನು ನೀವು ನೋಡ್ದಂಗೆ ಇಲ್ಲಿ ಲೈಕ್ ನೇಮ್ ಸಪ್ರೇಟ್ ಆಯಿತು, ಆಕ್ಯುಪೇಷನ್ ಸಪ್ರೇಟ್ ಆಯಿತು. ಇಲ್ಲಿ ಹೆಡ್ಡರ್ನ ಇಲ್ಲಿ ಕಾಪಿ ಮಾಡಿ, ಇದನ್ನು ಕಟ್ ಮಾಡಿ, ಕಂಟ್ರೋಲ್ ವಿ. ನೋಡಿ, ಇವಾಗ ಕಾಲಮಲ್ಲಾಯಿತು, ಆಮೇಲೆ ಆಕ್ಯುಪೇಷನ್ ಒಂದರಲ್ಲಾಯಿತು. ಅದೇ ಥರ ನಿಮಗೆ ಬೇರೆ ರೀತಿ ಇರುತ್ತೆ. ಈಗ ಡಾಟ್ ಸಪ್ರೇಟೆಡ್ ವ್ಯಾಲ್ಯೂಸ್ನ ಮಾಡ್ಬೋದು. ಅದೇ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.